ಪ್ರಶ್ನೆ: ಯುಗಾದಿ ಎಂದು ಏನು ನಡೆಯುತ್ತೆ ಎಂದು ನಂಬಲಾಗಿದೆ? 1. ಅಮೃತ ಮಂಥನ, ಬ್ರಹ್ಮನಿಂದ ಸೃಷ್ಟಿ ಪ್ರಾರಂಭ, ಕಾಳಿಂಗ ಮರ್ದನ, ಮಹಾಭಾರತ ಯುದ್ಧ. ಉತ್ತರ: ಬ್ರಹ್ಮನಿಂದ ಸೃಷ್ಟಿಯ ಪ್ರಾರಂಭ. ಯುಗಾದಿಯ ಹೊಸ ಆಚರಣೆ ಯಾವ ವ್ಯವಸ್ಥೆಯನ್ನು ಆಧರಿಸಿದೆ? ಚಂದ್ರಮಾನ, ಸೌರಮಾನ, ಗ್ರಹಗತಿ. ಯಾವುದು ಅಲ್ಲ? ಉತ್ತರ: ಚಂದ್ರಮಾನ. ಯುಗಾದಿ ಎಂದು ಹೊಸದಾಗಿ ಆರಂಭವಾಗುವುದು ಯಾವುದು? ಯೋಗ, ವಾರ, ನಕ್ಷತ್ರ, ಸಂವತ್ಸರ. ಉತ್ತರ: ಪ್ರಶ್ನೆ: ಯುಗಾದಿ ಹಬ್ಬವನ್ನು ಯಾವಾಗ ಆಚರಿಸಲಾಗುತ್ತದೆ? ಚೈತ್ರ ಶುಕ್ಲ ಪಾಂಡ್ಯ, ಫಾಲ್ಗುಣ ಶುಕ್ಲ ಪಾಂಡ್ಯ, ಚೈತ್ರ ಕೃಷ್ಣ ಪಾಂಡ್ಯ, ಫಾಲ್ಗುಣ ಕೃಷ್ಣ ಅಮಾವಾಸ್ಯೆ. ಉತ್ತರ: ಚೈತ್ರ ಕೃಷ್ಣ ಪಾಂಡ್ಯ. ಪ್ರಶ್ನೆ: ಒಟ್ಟು ಎಷ್ಟು ಸಂವತ್ಸರಗಳಿವೆ? 30, 60, 50, 90. ಉತ್ತರ: 60. 25ರ ಯುಗಾದಿಗೆ ಬರುವ ಹೊಸ ಸಂವತ್ಸರದ ಹೆಸರೇನು? ಪ್ರಭಾವ, ಶೋಭನಾಕೃತು, ಕ್ರೋಧಿ, ವಿಶ್ವಾವಸು. ಉತ್ತರ: ವಿಶ್ವಾವಸು. ಯುಗಾದಿ ಹಬ್ಬವನ್ನು ಏನೆಂದು ಗುರುತಿಸಲಾಗಿದೆ? ಮಳೆಗಾಲದ ಆರಂಭ, ಹೊಸ ವರ್ಷ, ಬೇಸಿಗೆಗಾಲದ ಆರಂಭ, ಸುಗ್ಗಿಯ ಕಾಲ. ಉತ್ತರ: ಹೊಸ ವರ್ಷ. ಯುಗಾದಿಯ ನಂತರ ಬರುವ 9ನೇ ದಿನದ ನವಮಿಯ ವಿಶೇಷವೇನು? ಮಹಾನವಮಿ, ರಾಮನವಮಿ, ಮಧ್ವನವಮಿ, ಅವಿದವ ನವಮಿ. ಉತ್ತರ: ರಾಮನವಮಿ. ಯುಗಾದಿ ಹಬ್ಬದ ವಿಶೇಷವಾದ ಆಚರಣೆ ಅಥವಾ ಪ್ರಸಾದ ಸೇವನೆ ಯಾವುದು? ಎಳ್ಳು ಬೆಲ್ಲ, ಬೇವು ಬೆಲ್ಲ, ಮಾವು ಬೆಲ್ಲ, ಹುಣಸೆ ಬೆಲ್ಲ. ಉತ್ತರ: ಬೇವು ಬೆಲ್ಲ. ಪ್ರಶ್ನೆ: ಯುಗಾದಿಯನ್ನು ಬೈಸಾಖಿಯಾಗಿ ಎಲ್ಲಿ ಆಚರಿಸುತ್ತಾರೆ? ಪಂಜಾಬ್, ಮಣಿಪುರ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ. ಉತ್ತರ: ಪಂಜಾಬ್. ಬೇವು ಬೆಲ್ಲ ಸೇವನೆ ಇಂದಿನ ತತ್ವ: ಉಷ್ಣಕ್ಕೆ ಉಷ್ಣ ಮದ್ದು, ಜೀವನದಲ್ಲಿ ಸಿಹಿ ಕಹಿ, ಕಷ್ಟದಲ್ಲಿ ಸಮಭಾವ, ಬೆಲ್ಲದ ಸೋಂಕು ಬೇವಿನಿಂದ ದೂರ, ಡಯಾಬಿಟಿಸ್ಗೆ ಮನೆಮದ್ದು. ಉತ್ತರ: 2. ಆಪ್ಷನ್ 2. ಪ್ರಶ್ನೆ: ಇವುಗಳಲ್ಲಿ ಯಾವುದು ಪಂಚಾಂಗದ ಭಾಗವಲ್ಲ? ಮಾಸ, ವಾರ, ನಕ್ಷತ್ರ, ತಿಥಿ. ಉತ್ತರ: ಮಾಸ. ಭಾರತದ ಯಾವ ರಾಜ್ಯದಲ್ಲಿ ದೀಪಾವಳಿ ಮಾರನೇ ದಿನವನ್ನು ಯುಗಾದಿ ಅಥವಾ ಹೊಸ ವರ್ಷವಾಗಿ ಆಚರಿಸುತ್ತಾರೆ? ಗುಜರಾತ್, ಮಣಿಪುರ, ಅಸ್ಸಾಂ, ಜಮ್ಮು ಕಾಶ್ಮೀರ. ಉತ್ತರ: ಗುಜರಾತ್ನಲ್ಲಿ ಆಚರಿಸುತ್ತಾರೆ.